ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಪೊಲೀಸ್ ಗನ್ ಹಾಗೂ ರಿವಾಲ್ವರ್ ನಿಂದ ಫೈರ್ ಆಗಿಲ್ಲ, ಖಾಸಗಿ ಗನ್ ನಿಂದ ಆಗಿರುವುದು ಅಂತ ಹೇಳಿ ಎಡಿಜಿಪಿ ಹೇಳಿದ್ದಾರೆ. ಬಳ್ಳಾರಿ ಕೇಸ್ ಸಿಐಡಿ ಅಥವಾ ಎಸ್ಐಟಿಗೆ ನೀಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಸದಾಶಿವನಗರ ನಿವಾಸದಲ್ಲಿ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ಮೇಲೆ ಹೀಗಾಗಿದೆ. ಜನಾರ್ದನ್ ರೆಡ್ಡಿ ಅವರ ಲೆಟರ್ ನನಗೆ ಇನ್ನೂ ಬಂದಿಲ್ಲ, ಎಡಿಜಿಪಿ ಖಾತ್ರಿಪಡಿಸಿದ್ದಾರೆ. ಇನ್ನು ತನಿಖೆ ಸಿಐಡಿ ಅಥವಾ ಎಸ್ಐಟಿಗೆ ಕೊಡುವಂತಹ ಸಾಧ್ಯತೆಗಳಿದೆ. ಬಂಧನ ಮಾಡುವುದು ಬಹಳ ದೊಡ್ಡ ಕೆಲಸ ಅಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಮಾಡ್ತೀವಿ. ತನಿಖೆ ಆದ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋದು ಇದ್ದೇ ಇರುತ್ತೆ ಅಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಲೆಟರ್ ನನಗೆ ಇನ್ನೂ ತಲುಪಿಲ್ಲ, ಬಂದ ಮೇಲೆ ಏನು ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತೇವೆ. ಬಂದೂಕು ಸೇರಿದಂತೆ ತನಿಖೆ ಆದ ಮೇಲೇನೆ ಗೊತ್ತಾಗೋದು. ಜನಾರ್ದನ್ ರೆಡ್ಡಿ ವಾಪಸ್ ಬಳ್ಳಾರಿಗೆ ಹೋದ ಮೇಲೆ ಘಟನೆಗಳು ಆರಂಭ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಅವರು ಬಂದ ಮೇಲೇನೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಸದಾಶಿವನಗರ ನಿವಾಸದಲ್ಲಿ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪೊಲೀಸ್ ಗನ್ ಹಾಗೆ ರಿವಾಲ್ವರ್ನಿಂದ ಫೈರ್ ಆಗಿಲ್ಲ ಅನ್ನೋದಾಗಿಯೂ ಕೂಡ ಸದಾಶಿವನಗರದಲ್ಲಿ ಜಿ ಪರಮೇಶ್ವರ್ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು. ಅದರಲ್ಲೂ ಕೂಡ ನೇರವಾಗಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬಂದ ಮೇಲೆ ಈ ರೀತಿಯಾಗಿ ಆಗಿದೆ, ಇನ್ನು ಅವರು ಬರೆದಿರುವಂತಹ ಲೆಟರ್ ನನಗೆ ತಲುಪಿಲ್ಲ, ಲೆಟರ್ ಬಂದ ನಂತರದಲ್ಲಿ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ.